ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಅಮ್ಮ, ನಾನಮ್ಮ ಅಜಯ್, ನಿನ್ನ 3ನೇ ಮಗ. ನನ್ನ ಕರಳಿನ ಕೂಗು ನಿನಗೆ ಕೇಳಿಸ್ತಾ ಇಲ್ವೇನಮ್ಮ? ಯಾವ ಕಾರಣಕ್ಕೆ ನೀನು ನನ್ನನ್ನು ಹುಟ್ಟಿದ ತಕ್ಷಣ ನನ್ನನ್ನು ದೂರ ಮಾಡೋದೋ ಗೊತ್ತಿಲ್ಲ, ಆದರೆ ನೀವು ಒಳ್ಳೆಯವರು ಅನ್ನೋದಂತೂ ಗೊತ್ತಿದೆ. ಎಂಥ ಕಲ್ಮನಸ್ನವರು ಮಗ ಅನ್ನೋ ವಿಷಯದಲ್ಲಿ ಇಷ್ಟು ಕಠೋರವಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ನಾನು ಹುಟ್ತಾ ಇದ್ದಾಗೆ ನೀವು ನನ್ನನ್ನು ದೂರ ಮಾಡ್ಕೊಂಡಿದ್ದೀರ ಅಂದರೆ ಅದಕ್ಕೆ ಬಲವಾದ ಕಾರಣ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ನಂಬಿಕೆ ಇದೆ, ಆದಷ್ಟು ಬೇಗ ನನಗೆ ನಿಮ್ಮ ಪ್ರೀತಿ ಸಿಕ್ಕೇ ಸಿಗುತ್ತೆ. ಪೆಟ್ಟಿಗೆ ಕದಿಯಕ್ಕೆ ಹೋಗಿ ಸಿಗಾಕೊಂಡ್ಬಿಟ್ವಲ್ಲೋ, ಎಲ್ಲ ನಿನ್ನಿಂದಾನೇ ಆಗಿರೋದು. ಇನ್ನೇನಾದರೂ ಹುಷಾರಾಗಿ ಕೈಯಾಗಿ ತೊಗೊಂಡಿದ್ರೆ ಇಷ್ಟೊತ್ತಿಗಾಗಲೇ ಆ ಅಜಯ್ ನಿಜವಾದ ಬಣ್ಣ ಎಲ್ಲರ ಮುಂದೆ ಬಯಲಾಗಿರೋದು. ನಾನೇನು ಬೇಕು ಅಂತ ಮಾಡ್ದೇನಾ? ನಮ್ಮ ಟೈಮ್ ಸರಿ ಇಲ್ಲ. ಆದರೂ ಪಕ್ಕ ಹೇಳ್ತೀನಿ ಕೇಳು, ಅವನು ನಮ್ಮ ನಿಜವಾದ ತಮ್ಮ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾನು. ಪಪ್ಪ ನಮ್ಮ ನಿಜವಾದ ತಮ್ಮನ ಬಿಟ್ಟಿದ್ದ ಆಶ್ರಮದಲ್ಲೇ ಇವನು ಇದ್ದ ಅಂತ ಅನಿಸುತ್ತೆ. ಅದಕ್ಕೆ ನಮ್ಮ ಕುಟುಂಬದ ರಹಸ್ಯ ಎಲ್ಲ ತಿಳ್ಕೊಂಡು ನಮ್ಮ ಆಸ್ತಿ ಒಡೆಯೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದಾನೆ ಅನ್ಸೋದೇನೋ ಅದೇ ಸತ್ಯ. ನೋಡು ಬ್ರದರ್, ನನಗಂತೂ ಮೋಸ ಹೋಗೋದಕ್ಕೆ ಇಷ್ಟ ಇಲ್ಲ ಕಣೋ. ಒಂದು ವೇಳೆ ನಾಳೆ ಏನಾದರೂ ಅವನು ಆ ಪೆಟ್ಟಿಗೆ ತಂದು ಅದರಲ್ಲಿ ನಮ್ಮ ಮಮ್ಮಿ ಡ್ಯಾಡಿ ಫೋಟೋ ಇತ್ತು ಅಂತ ಏನಾದರೂ ಸುಳ್ಳು ಹೇಳಿದ್ರೆ ನಾನಂತ ಅವನ ಸುಮ್ಮನೆ ಬಿಡೋದಿಲ್ಲ ಕಣೋ. ಕಣ್ ತಗೊಂಡು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಷ್ಟೇ. ನೀನ್ಯಾಕೋ ಕೊಲೆಗಾರ ಆಗ್ತೀಯಾ? ನಿಂಗಿಂತ ದೊಡ್ಡವನು ನಾನು, ನಿಮ್ಮ ಅಣ್ಣ ನಾನು. ಅವನ್ನ ಕೊಲೆ ಮಾಡಿ ಮರಣದಂಡನೆಗೆ ಗುರಿ ಆದರೂ ಪರವಾಗಿಲ್ಲ, ನನ್ನ ಹೆಂಡತಿ ತಾಳಿ ಕಳ್ಕೊಂಡ್ರೂ ಪರವಾಗಿಲ್ಲ. ನಾನು ಆ ಕೆಲಸ ಮಾಡ್ತೀನಿ. ಬೇಡ ಬ್ರದರ್, ನಾವಿಬ್ರು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಕಣೋ. ಅವನು ನಮ್ಮ ಹತ್ರ ಸುಮ್ಮನೆ ಬಿಡಬಾರ್ದು. ಮೊದಲೇ ಅವನು ಪ್ರಶ್ನವನು ಕಣೋ, ಎಲ್ಲ ಚೆನ್ನಾಗಿ ವಿಚಾರಣೆ ಮಾಡಿಕೊಂಡು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡೇ ಬಂದಿದ್ದಾನೆ ಅನಿಸುತ್ತೆ. ಒಟ್ಟಿನಲ್ಲಿ ಅವನು ಅಂದ್ಕೊಂಡಿರೋನ ಸಾಧಿಸೋಕ್ಕೆ ನಾವಿಬ್ರು ಬಿಡಬಾರ್ದು ಕಣೋ. ಏನೇ ಆಗಲಿ ಬಿಡಬಾರ್ದು. ಅಂದರೆ ನನ್ನ ಅಣ್ಣಂದರು ನನ್ನನ್ನು ಮೋಸ್ಕಾರ ಅಂದ್ಕೊಂಡಿದ್ದಾರೆ. ಅವ್ರು ನನ್ನನ್ನು ತಮ್ಮ ಅಂತ ಒಪ್ಕೊಳ್ಳೋದು ಖಂಡಿತ ಸಿದ್ಧವಾಗಿಲ್ಲ. ಅವ್ರಿಗೆ ತಮ್ಮ ಬೇಕು, ಆದರೆ ನಾನು ಅವ್ರ ತಮ್ಮ ಆಗಿರಬಾರ್ದು ಅಂದ್ಕೊಂಡಿದ್ದಾರೆ. ಹಾಗಿದ್ರೆ ಈಗ ನಾನು ಏನು ಮಾಡಬೇಕು? ನಾನೇ ಅವ್ರ ತಮ್ಮ ಅಂತೇಳಿ ಅವ್ರ ನೆಮ್ಮದಿ ಹಾಳು ಮಾಡಿ ಅವ್ರ ಜೈಲು ಸೇರೋ ಹಾಗೆ ಮಾಡಬೇಕಾ? ಅಥವಾ ನನಗೆ ಗೊತ್ತಿರೋ ಸತ್ಯನ ನನ್ನಲ್ಲೇ ಮುಚ್ಚಿಟ್ಕೊಂಡು ನಾನು ಮಾತ್ರ ನೋವು ಅನುಭವಿಸ್ಬೇಕಾ? ದೇವ್ರೆ, ಯಾಕಪ್ಪ ನನಗಿಂಥ ನೋವು ಕೊಟ್ಬಿಟ್ಟೆ? ಕಾವ್ಯ ಸಿಸ್ಟರ್, ಅಂಕಲ್, ಕಾವ್ಯ ಸಿಸ್ಟರ್, ಯಾರು ಕಾಣ್ತಾ ಇಲ್ವಲ್ಲ?
ಹ್ಯಾಪಿ ಬರ್ಡೇ. ಅಜಯ್, ದೇವ್ರು ಒಳ್ಳೇದು ಮಾಡ್ಲಪ್ಪ. ಬಾಯ್ ಸಿಹಿ ಮಾಡ್ಕೊ. ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಪ್ಪ. ದೇವ್ರು ಒಳ್ಳೇದು ಮಾಡ್ಲಪ್ಪ. ಬ್ರದರ್, ಕೌಂಟ್ ಡೌನ್ ಸಮಯ ಮುಗ್ದಿದೆ. ರಾತ್ರಿ ತಗೊಂಡೋದ್ರಲ್ಲ ಆ ರಹಸ್ಯದ ಪೆಟ್ಟಿಗೆ ಕುಡೀಲಿ, ಈಗ ಅದನ್ನ ಓಪನ್ ಮಾಡುವಂತ ಸಮಯ ಬಂದಿದೆ. ಹೌದಪ್ಪ, ಅದನ್ನ ನೋಡೋ ಕುತೂಹಲ ನನಗೂ ತುಂಬಾ ಇದೆ. ನಿಜ, ನಿಮ್ಮ ಆಂಟಿ ಅನ್ಕೊಂಡ ಹಾಗೆ ಅವ್ರ ಕಲ್ಪನೆ ನಿಜ ಆಗಬೇಕು. ಆ ಕುತೂಹಲ ನನಗೂ ಕೂಡ ಇದೆ. ಬೇಗ ಪೆಟ್ಟಿಗೆ ಓಪನ್ ಮಾಡಪ್ಪ, ಅದೇನಿದೆ ನೋಡೋಣ. ಹೌದು ಅಜಯ್, ನಮಗೂ ತುಂಬಾನೇ ಕ್ಯೂರಿಯಾಸಿಟಿ ಇದೆ. ಬೇಗ ಬಾಕ್ಸ್ ಓಪನ್ ಮಾಡಿ. ಅದೇನು ಓಪನ್ ಮಾಡಿ ನೋಡೋದು ಬೇಡ ಬಿಡಿ. ಬೇಡ್ವಾ? ಯಾಕಪ್ಪ? ಆಹಾ, ಕಳ್ಳ. ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ರಾತ್ರಿನೇ ನೋಡಿರ್ಬೇಕು. ನಮಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿದ್ಯಾ ಅಲ್ವಾ ಬ್ರದರ್? ಇಲ್ಲ ಸಿಸ್ಟರ್, ಯಾಕೋ ಈಗ ಅವಸರ ಇಲ್ಲ. ಅಷ್ಟೇ ಅಲ್ಲ, ಅದ್ರ ಅಗತ್ಯನೂ ಇಲ್ಲ ಅನ್ಕೊಂತೀವಿ. ಇಷ್ಟು ದಿವಸ ಈ ಪೆಟ್ಟಿಗೆನಲ್ಲಿ ನನ್ನ ತಂದೆ ತಾಯಿ ಯಾರು ಅನ್ನೋ ರಹಸ್ಯ ಗೊತ್ತಾಗುತ್ತೆ ಅಂತ ನಿರೀಕ್ಷೆ ಇತ್ತು. ಆದರೆ ಈಗ ಭಯ ಆಗ್ತಿದೆ. ಭಯನಾ? ಯಾಕಪ್ಪ ಭಯ? ಅಲ್ಲ, ಅದರಿಂದ ಸಂತೋಷ ತಾನೇ ಸಿಗೋದು. ಅದು ಹಾಗಲ್ಲ ಅಂಕಲ್. ಈ ಪೆಟ್ಟಿಗೆನಲ್ಲಿ ನನ್ನ ತಂದೆ ತಾಯಿ ಯಾರು ಅನ್ನೋ ಸತ್ಯ ಇದ್ದರೆ ಪರವಾಗಿಲ್ಲ. ಅಕಸ್ಮಾತ್ ಅದಿಲ್ಲದೆ ಹೋದರೆ ನನ್ನ ಪರಿಸ್ಥಿತಿನ ಬಳಸ್ಕೊಂಡು ತಮಾಷೆ ಮಾಡೋದಕ್ಕೆ ನೋಡಿದರೆ, ಅಥವಾ ನಾನು ಅನ್ಕೊಂಡಾಗ ನನ್ನ ತಂದೆ ತಾಯಿ ಯಾರು ಅಂತ ಗೊತ್ತಾದರೂ ಅವ್ರಿಗೆ ಬದುಕಿದಾರೋ ಅಥವಾ ತೀರ್ಕೊಂಡೋಗ್ತಾರೋ ಯಾರು ಗೊತ್ತು. ಹಾಗೊಂದು ವೇಳೆ ಅವ್ರು ಬದುಕಿಲ್ದೆ ಹೋದರೆ, ಇಲ್ಲ ನಾನೇ ಅವ್ರ ಮುಂದೆ ಹೋಗಿ ನಿಮ್ಮ ಮಗ ಅಂತ ಹೇಳಿದಾಗ ಅವ್ರು ಒಪ್ಕೊಳ್ದೆ ಹೋದರೆ ಜೀವನ ಪೂರ್ತಿ ದುಃಖ ಪಡಬೇಕಲ್ವಾ? ಅದಕ್ಕಿಂತ ಸತ್ಯನ ತಿಳ್ಕೊಳ್ದೆ ಕಣ್ಮುಂದೆ ಬರೋ ಈ ಅಪ್ಪ ಅಮ್ಮ ಅಣ್ಣ ತಂಗಿ ಇವ್ರುಗಳ್ನೇ ನೋಡಿಕೊಂಡು ಜೀವನ ಕಳಿಬೋದಲ್ವಾ? ನಮ್ಗೆ ಯಾಕಂಕಲ್ ಈ ಜಂಜಾಟ್ಗಳೆಲ್ಲ? ಬ್ರದರ್, ನಿಂಗೆ ತಲೆಗೆಲೆ ಕೆಟ್ಟಿದ್ಯಾ? ಸಂಬಂಧ ಇಲ್ಲದೆ ಏನೇನೋ ಮಾತಾಡ್ತಿದ್ಯಲ್ಲ. ಅಲ್ಲ, ಇಷ್ಟು ದಿವಸ ನೀನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದವನು ಸಡನ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದೀಯ ಅಂದ್ರೆ ಏನೋ ಕಾರಣ ಇರ್ಬೋದು. ಆಹಾ, ಒಂದ್ ದಿವಸ ಕಳ್ದಿದ ತಕ್ಷಣ ಇಷ್ಟು ಲೆವೆಲ್ ಚೇಂಜ್ ಆಗೋಯ್ತಾ ನಿನ್ಗೆ? ನೀನು ಯಾಕೋ ಕೊಲೆಗಾರ ಆಗ್ತೀಯಾ? ನಿಮ್ಗಿಂತ ದೊಡ್ಡವ್ ನಾನು, ನಿಮ್ಮ ಅಣ್ಣ ನಾನು. ಅವನ್ನ ಕೊಲೆ ಮಾಡಿ ಮರಣ ದಂಡನೆಗೆ ಗುರಿ ಆದ್ರೂ ಪರವಾಗಿಲ್ಲ. ನನ್ನ ಹೆಂಡತಿ ತಾಳಿ ಕಳ್ಕೊಂಡ್ರೂ ಪರವಾಗಿಲ್ಲ. ನಾನು ಆ ಕೆಲಸ ಮಾಡ್ತೀನಿ. ಬೇಡ ಬ್ರದರ್, ನಾವಿಬ್ರು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಕಣ. ಅವನು ನಮ್ಮ ಹತ್ರ ಸುಮ್ಮನೆ ಬಿಡಬಾರ್ದು. ಮೊದಲೇ ಅವನು ಪ್ರಶ್ನೆ ಕಣ ಎಲ್ಲ ಚೆನ್ನಾಗಿ ವಿಚಾರಣೆ ಮಾಡಿಕೊಂಡು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡೇ ಬಂದಿದ್ದಾನೆ ಅನ್ಸುತ್ತೆ. ಒಟ್ಟಿನಲ್ಲಿ ಅವನು ಅಂದ್ಕೊಂಡಿರೋನ ಸಾಧಿಸೋಕ್ಕೆ ನಾವಿಬ್ರು ಬಿಡಬಾರ್ದು ಕಣ. ಏನೇ ಆಗಲಿ ಬಿಡಬಾರ್ದು. ಅಜಯ್, ನಿನ್ನೆ ಅಪ್ಪ ಕೇಳ್ತಾ ಇರೋದು. ಅಲ್ಲ, ಯಾಕಿಂತ ತಪ್ಪು ನಿರ್ಧಾರ ತಗೊಂಡೆ? ಎಲ್ಲ ಈಗ ಬಿಡ್ಸಿಡೋದಕ್ಕಾಗೋದಿಲ್ಲ ಅಂಕಲ್. ಇದನ್ನು ಓಪನ್ ಮಾಡಿ ನೋಡೋದಕ್ಕೆ ನನಗೆ ಮನಸ್ಸಿಲ್ಲ ಅಷ್ಟೇ. ಅಪ್ಪ, ಯಾರಾದ್ರೂ ಕೋಳಿ ಕೇಳಿ ಮಸಾಲೆ ಅರಿತಾರಾ? ನಮ್ಮ ಈ ಬ್ರದರು ಯಾವುದೋ ಬೇಡದೇ ಇರೋ ವಿಷಯಕ್ಕೆ ಸಿಲ್ಲಿ ರೀಸನ್ ಕೊಡ್ತಾ ಇದ್ದಾನೆ. ಅದನ್ನ ನಾವು ಕೇಳ್ಬಿಡ್ಬೇಕಾ? ಚಾನ್ಸೇ ಇಲ್ಲ. ಎಲ್ಲಿ ಬ್ರದರ್? ಬ್ರದರ್, ಕಿರಿಕ್ ಮಾಡೋ ಹಾಗಿಲ್ಲ. ಅದನ್ನ ಓಪನ್ ಮಾಡಲೇಬೇಕು. Dum dum da na na dim dim da na
ಕಾವ್ಯ ಯಾಕೆ ಫೋಟೋ ಇದೆಯಮ್ಮ? ನಮ್ಮ ಅಣ್ಣ ಹಾಕಿದೆ ತಾನೆ. ಬೇಗ ಹೇಳು ಕಾವ್ಯ, ಆ ಬಾಕ್ಸಲ್ಲಿ ಯಾರ ಫೋಟೋ ಇದೆ? ಕೊಡಿಲಿ. ಇದು ಗಣೇಶನ್ ಫೋಟೋ. ಇದು ಹೇಗೆ ಸಾಧ್ಯಮ್ಮ? ಕಾವ್ಯ, ಆ ಪೆಟ್ಟಿಗೆಯಲ್ಲಿ ಮತ್ತೇನಾದರೂ ಇದೆಯಾ? ಸರಿಯಾಗಿ ನೋಡು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಇದೇನು ಅನ್ಯಾಯ ಇದು ದೇವ್ರೆ. ಅಜಯನ್ ಮನ್ಸಲ್ಲಿ ಹಾಸೆ ಹುಟ್ಟಿಸಿ ಇಂಥ ಮೋಸನ ಮಾಡೋದು. ಅಜಯ್, ನೀನ್ ನೊಂದ್ಕೊಂಬೇಡಪ್ಪ. ರೀ, ಈ ಪೆಟ್ಟಿಗೆಯಲ್ಲಿ ಅಜಯ್ ಅಪ್ಪ ಅಮ್ಮನ ಫೋಟೋ ಇರುತ್ತೆ ಅಂದರೆ ಗಣೇಶನ್ ಫೋಟೋ ಇದೆಯಲ್ರಿ? ಏನ್ರಿ ಇದು? ಏನ್ರಿ ಇದ್ರ ಅರ್ಥ? ಅದರ ಅರ್ಥ ಏನು ಅನ್ನೋದು ನನಗೆ ಅರ್ಥ ಆಗಿದೆ ಆಂಟಿ. ಇದರಲ್ಲಿ ಯಾರ್ದೋ ಫೋಟೋ ಇದ್ದಿದ್ರೆ ನಾನು ಅವ್ರನ್ನೇ ತಂದೆ ತಾಯಿ ಅನ್ಕೋಬೇಕಿತ್ತು. ಆದರೆ ಇದರಲ್ಲಿ ಗಣೇಶನ ಚಿತ್ರ ಇದ್ದಿದ್ದರಿಂದ ಜಗತ್ತಿಗೆ ದೇವರು ಅನ್ಸ್ಕೊಂಡಿರೋ ಆ ಗಣೇಶನೇ ನನ್ನ ತಂದೆ ತಾಯಿ ಎಲ್ಲ ಅನ್ಕೋಬೇಕು. ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ ಇಂಥ ಅದೃಷ್ಟ? ಛೇ, ನೀವು ಬಾಕ್ಸ್ ಓಪನ್ ಮಾಡಲ್ಲ ಅಂತ ಅಂದರು ನಾವೇ ಬಲವಂತವಾಗಿ ಓಪನ್ ಮಾಡಿಸಿ ನಿಮ್ಮ ಮನ್ಸಿಗೆ ನೋವು ಮಾಡಿಬಿಟ್ವಿ. ಸಾರಿ ಅಜಯ್ ಅವರೇ. ಪರವಾಗಿಲ್ಲ ಬಿಡಿ ಸಿಸ್ಟರ್, ಹೇಗೋ ಒಂದು ರೀತಿನಲ್ಲಿ ಗುಟ್ಟೆಲ್ಲ ರಟ್ಟಾಯ್ತಲ್ಲ, ಸಾಕು. ನನ್ನ ಪಾಲಿನ ಸಂತೋಷ ಎಷ್ಟಿದೆ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಯಾವತ್ತಾರು ಒಂದಿನ ನನ್ನ ತಂದೆ ತಾಯಿ ಸಿಕ್ಕೇ ಸಿಗ್ತಾರೆ ಅಂತ ದಿನ ಕೊರಗ್ತಾ ಇದ್ದೆ. ಆದರೆ ಇನ್ಮೇಲೆ ಅವ್ರು ಖಂಡಿತವಾಗೂ ನನಗೆ ಸಿಗೋದಿಲ್ಲ ಅಂತ ಗೊತ್ತಾಯ್ತು. ಇರಲಿ, ಇದರಲ್ಲೂ ಒಂದು ಒಳ್ಳೇದಿದೆ. ನನಗೋಕೆ, ಆದರೆ ನೀವು ಚಿಂತೆ ಮಾಡಬೇಡಿ, ಬಿಟ್ಟಾಕಿ. ನನ್ಗೆ ಯಾಕೋ ಬ್ರದರ್ನ ಆಟಾಡಿಸ್ಬೇಕು ಅಂತಾನೆ ಯಾರೋ ಈ ಬಾಕ್ಸಲ್ಲಿ ಗಣೇಶನ್ ಫೋಟೋ ಇಟ್ಟಿದ್ದಾರೆ ಅನ್ಸುತ್ತೆ. ಆದ್ರೆ ಇವ್ನು ನಡ್ಕೊಳ್ಳೋ ರೀತಿ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ, ನಮ್ಮ ಹತ್ರ ಏನೋ ಮುಚ್ಚಿಡ್ತೀಯಾನೆ ಅಂತ. ಕಾರಣ ಏನು ಅಂತ ಕಂಡುಹಿಡಿಲೇಬೇಕು. ಇಲ್ಲ, ನಾನು ಕಂಡುಹಿಡದೆ ಹಿಡ್ತೀನಿ.
ಯಾಕಪ್ಪ ನಾನು ಇಂಥ ಪರಿಸ್ಥಿತಿಗೆ ಸಿಕ್ಕಾಕಿಸ್ಬಿಟ್ಟೆ? ನನ್ನ ಅಣ್ಣಂದ್ರಿಗೆ ನಾನು ಬೇಡ ಅಂದಮೇಲೆ ನಾನು ಯಾರಿಗೋಸ್ಕರ ಸತ್ಯ ಹೇಳಲಿ? ಯಾರು ನನ್ನ ನಂಬಿಸೋಕ್ಕೋಸ್ಕರ ಸತ್ಯ ಹೇಳಲಿ? ಸತ್ಯ ಹೇಳಿದ್ರೆ ಎಲ್ರಿಗೂ ನೋವು, ಹೇಳದೆ ಇದ್ರೆ ನನಗೆ ಮಾತ್ರ ನೋವಾಗುತ್ತೆ. ಇರಲಿ, ಹೇಗೋ ಅದು ಅಭ್ಯಾಸ ಆಗೋಗಿದೆಯಲ್ಲ, ಸಹಿಸ್ಕೊಳ್ತೀನಿ. ಸಹಿಸ್ಕೊಳ್ಳಿ, ನಾನೇ ಸಹಿಸ್ಕೊಳ್ಳಿ. ರೀ, ಇವತ್ತು ಅಜಯ್ ರಹಸ್ಯ ಪೆಟ್ಟಿಗೆ ಓಪನ್ ಮಾಡೋ ದಿನ ಕಣ್ರಿ. ನನ್ನ ಕೈಲಿನ ತಾಳ್ಮೆಯಿಂದ ಕಾಯೋದಕ್ಕಾಗೋದಿಲ್ಲ ರೀ. ಆ ರಹಸ್ಯ ಪೆಟ್ಟಿಗೆಲಿ ಏನಿದೆ? ಅವನ ತಂದೆ ತಾಯಿಗಳು ನಾವೇನಾ ಅಥವಾ ಅಲ್ವಾ ಏನು ಅಂತ ತಿಳ್ಕೋಬೇಕು ಅನಿಸ್ತಾ ಇದೆ. ಬನ್ರಿ ವಿಶಾಲಾಕ್ಷಿ ಮನೆಗೆ ಹೋಗೋಣ, ಅಜಯ್ನ ಮೀಟ್ ಮಾಡಿ ಏನು ಅಂತ ವಿಚಾರಿಸೋಣ. ಇಲ್ಲಾಂದ್ರೆ ನೀವು ಅವನು ಫೋನ್ ಮಾಡಿ ವಿಚಾರಿಸಿ. ಮಮ್ಮಿ, ಹಿಂದೆ ಇರೋ ಚಿತ್ರ ನೀವೇ ತಲೆಗೆ ಹಾಕೋತಾ ಇದ್ದೀರಾ? ಮೊದಲೇ ಅಜಯ್ ಕ್ರಿಮಿನಲ್ ಮೈಂಡ್ ಇರೋನು. ಒಂದು ವೇಳೆ ಆ ಪೆಟ್ಟಿಗೆಯಲ್ಲಿ ಅವನ ನಿಜವಾದ ತಂದೆ ತಾಯಿಗಳು ನೀವೇ ಅನ್ನೋದಾದ್ರೆ ಅವನು ಇಷ್ಟಾಗಲೇ ಮನೆಗೆ ಬಂದು ಆಸ್ತಿಲಿ ಪಾಲ್ ಕೇಳಿರೋನು. ಎಕ್ಸಾಕ್ಟ್ಲಿ ಬ್ರದರ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಒಂದು ವೇಳೆ ಆ ಪೆಟ್ಟಿಗೆಯಲ್ಲಿ ಅವನ ನಿಜವಾದ ತಂದೆ ತಾಯಿಗಳು ನೀವೇ ಅನ್ನೋದಾದ್ರೆ ಅವನು ಇಷ್ಟಾಗಲೇ ಮನೆಗೆ ಬಂದು ಆಸ್ತಿಲಿ ಪಾಲ್ ಕೇಳಿರೋನು. ಎಕ್ಸಾಕ್ಟ್ಲಿ ಬ್ರದರ್. ದೇವ್ರೆ, ನಾನು ಅನ್ಕೊಂಡಿರೋ ಹಾಗೆ ಆಗ್ಲಪ್ಪ. ಅಮ್ಮ, ಸಾರಿ. ನೀವಾಗ ಕರೆಯೋ ತನಕ ನಾನು ಒಳಗೆ ಬರೋದಿಲ್ಲ ಅಂತ ಹೇಳಿದ್ದೆ. ನೀವು ಕರೆದ್ರೆ ನಾನು ಬರ್ತೀನಿ, ಇಲ್ಲ ಅಂದ್ರೆ ನಾನು ವಾಪಸ್ ಹೋಗ್ಬಿಡ್ತೀನಿ. ಅಯ್ಯಯ್ಯೋ, ನಾನೇ ಕಪ್ಪ ಬರಬೇಡ ಅಂತ ಹೇಳಿ ಬಾಪ ಒಳಗೆ. ಬ್ರದರ್, ಆಗ್ಲೇ ನಾನು ನಿಮ್ಮ ತಮ್ಮ ಅಂತ ಗೊತ್ತಾದ್ರೆ ಆಸ್ತಿನಲ್ಲಿ ಪಾಲ್ ಕೇಳೋದಕ್ಕೆ ಬರ್ತಾನೆ ಅಂತ ಹೇಳ್ತಿದ್ರಲ್ಲ, ಅದು ನಿಜಾನೇ. ಅಂದ್ರೆ ಅಂದ್ರೆ ನೀವ್ ನನ್ ಮಗನೇನಾ? ರೀ, ಇವನ್ ನಮ್ಮ ಮಗನೇ ಅಂತೆ. ಹಾ, ಹೌದು. ಮಗನೇ ಅಂದ್ಕೊಳ್ಳಿ. ನಾನು ನಿಮ್ಮ ನನ್ನ ತಂದೆ ತಾಯಿ ಅಂತಾನೆ ಅನ್ಕೊಂಡಿದ್ದೀನಿ. ಆದ್ರೆ ನಾನು ಕೇಳೋಕ್ ಬಂದಿರೋದನ್ನ ಆಗೋದಿಲ್ಲ ಅಂತ ಮಾತ್ರ ಹೇಳ್ಬಿಡಿ. ನೋಡಿದ್ರೆ ಡ್ಯಾಡಿ, ಹಣ ವಸೂಲಿ ಮಾಡೋದಕ್ಕಂತಾನೆ ಬಂದಿದ್ದಾನೆ. ಖಂಡಿತವಾಗಿಲ್ಲ ಬ್ರದರ್. ನಾನು ಆಶೀರ್ವಾದ ತಗೊಂಡೋಗಿ ಬಂದಿದ್ದೀನಿ. ಇವತ್ತು ನಾನು ನನ್ನ ಮೊದಲನೇ ಜನ್ಮ ದಿನಾಚರಣೆ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ದಿವಸದಿಂದ ನನಗೆ ತಂದೆ ತಾಯಿ ಯಾರು ಅಂತಾನೆ ಗೊತ್ತಿರಲಿಲ್ಲ. ಅನಾಥವಾಗಿದ್ದೆ.
ಹಾಗಾಗಿ ಇದಕ್ಕೆ ಯಾರೂ ಸಂಭ್ರಮನೇ ಪಡ್ತಾ ಇರಲಿಲ್ಲ. ಇವತ್ತು ನನ್ನ ತಂದೆ ತಾಯಿ ಯಾರು ಅನ್ನೋ ಸತ್ಯ ಗೊತ್ತಾಗಿದೆ. ಅದಕ್ಕೆ ನನ್ನ ಜನ್ಮದಿನದ ದಿವಸ ನಾನು ತುಂಬ ಸಂತೋಷವಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮಂಥ ಹಿರಿಯರಿಂದ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಜಯ್, ಅಜಯ್, ನಿನ್ನ ತಂದೆ ತಾಯಿ ಯಾರು ಅನ್ನೋ ವಿಷಯ ಗೊತ್ತಾಯ್ತು ಅಂತ ಹೇಳಿದೆಯಲ್ಲ, ಅದು ಗೊತ್ತಾಯ್ತು ಸರ್. ನಾನು ತುಂಬ ಆಸೆಯಿಂದ ಆ ರಹಸ್ಯ ಇರೋ ಪೆಟ್ಟಿಗೆನ ತೆಗೆದು ನೋಡಿದೆ. ಅದರಲ್ಲಿ ಆ ದೇವರೇ ನನ್ನ ತಂದೆ ತಾಯಿ ಅನ್ನೋ ಸತ್ಯ ಗೊತ್ತಾಯ್ತು. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿ.